ಬಜೆಟ್ ಮಂಡನೆಯಾಗಿದೆ. ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಸಿಂಹ ಪಾಲು ಸಿಕ್ಕಿದೆ. ಯಾವ ರಾಜ್ಯಕ್ಕೂ ಕೊಡದ ಹಣ ಕರ್ನಾಟಕಕ್ಕೆ ಘೋಷಣೆ ಆಗಿದೆ. ಎಲೆಕ್ಷನ್ ಟೈಮಲ್ಲಿ ರಾಜ್ಯಕ್ಕೆ ಕೊಟ್ಟಿದೆ ಗಿಫ್ಟ್. ಇದು ಬಿಜೆಪಿಗೆ ಲಾಭನ. ಎಲೆಕ್ಷನ್ ಟೈಮ್ನಲ್ಲಿ ಮಂಡನೆ ಆಗಿರುವ ಈ ಒಂದು ಬಜೆಟ್ ಯಾವ ರೀತಿಯಾಗಿ ಬಿಜೆಪಿಗೆ ಲಾಭ ಆಗುತ್ತೆ? ಬಜೆಟ್ ಲೆಕ್ಕ ಜನರ ನಿರೀಕ್ಷೆಗಳನ್ನ ಈಡೇರಿಸ್ತಾ ಕೊಟ್ಟಿದ್ದೇನು? ಹೊಸ ಘೋಷಣೆಗಳು ಏನು? ನಿರಾಸೆಗಳೇನು? ನ್ಯೂಸ್ 18 ನಲ್ಲಿ ಕೇಂದ್ರ ಬಜೆಟ್ನ ಇಂಚಿಂಚು ಲೆಕ್ಕ. ಮೋದಿ ಲೆಕ್ಕದಲ್ಲಿ ಏನೇನು ಹೈಲೈಟ್ಸ್ ಇದೆ, ತೆರಿಗೆದಾರರಿಗೆ ಯಾವ ರೀತಿಯಾಗಿ ಬಂಪರ್ ಸಿಕ್ಕಿದೆ ಇವತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ತೆರಿಗೆದಾರರಿಗೆ ಬಂಪರ್ ಅನ್ನ ನೀಡಿದೆ ಇವತ್ತಿನ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ. ಆದಾಯವನ್ನ ನೋಡೋಣ. ಮೊದಲಿಗೆ ಎಷ್ಟಿತ್ತು, ಈಗ ಎಷ್ಟಿದೆ, ಉಳಿತಾಯ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ 7 ಲಕ್ಷ ಆದಾಯದವರೆಗೂ ಮೊದಲು 33,800 ರೂಪಾಯಿಯನ್ನ ಕಟ್ಟಬೇಕಾಗಿತ್ತು, ತೆರಿಗೆಯನ್ನ ಪಾವತಿಸಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ, ಯಾವುದೇ ರೀತಿಯ ಪಾವತಿ ಮಾಡಬೇಕಾಗಿಲ್ಲ. ಉಳಿತಾಯ ಇಲ್ಲಿ 33,800. 8 ಲಕ್ಷ ಆದಾಯದವರಿಗೆ 46,000 ಕಟ್ಟಬೇಕಾಗಿತ್ತು, ಆದ್ರೆ ಈಗ 35,000 ಕಟ್ಟಿದ್ರೆ ಆಯ್ತು. ಅಲ್ಲಿ 11,600 ಉಳಿತಾಯ ಆಗುತ್ತೆ. ಇನ್ನು 9 ಲಕ್ಷ ಆದಾಯ ಇರುವವರಿಗೆ 62,400 ರೂಪಾಯಿ ಕಟ್ಟಬೇಕಾಗಿತ್ತು ತೆರಿಗೆಯನ್ನ. ಈಗ 45,000 ಕಟ್ಟಿದ್ರಾಯ್ತು. ಅಲ್ಲಿ ಉಳಿತಾಯ ಆಗಿರುವ ಹಣ 17,400. 10 ಲಕ್ಷ ಆದಾಯ ಇರುವವರಿಗೆ 78,000 ಕಟ್ಟಬೇಕಾಗಿತ್ತು ಈ ಹಿಂದೆ. ಈಗ 60,000 ಪಾವತಿ ಮಾಡಿದ್ರೆ ಆಯ್ತು. ಅಲ್ಲಿ 18,000 ಉಳಿತಾಯ ಆದ ಹಾಗೆ ಆಯ್ತು. 12 ಲಕ್ಷ ಆದಾಯ ಇರುವವರಿಗೆ 1,19,000 ರೂಪಾಯಿಯನ್ನ ಮೊದಲು ಆದಾಯ ತೆರಿಗೆಯಾಗಿ ಕಟ್ಟಬೇಕಾಗಿತ್ತು. ಈಗ 90,000 ಪಾವತಿ ಮಾಡಿದ್ರೆ ಆಯ್ತು. ಅಲ್ಲಿ ಉಳಿತಾಯ ಆಗಿರುವ ಹಣದ ಮೊತ್ತ 26,900. 15 ಲಕ್ಷ ಆದಾಯ ಇರುವವರಿಗೆ 1,95,000 ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಮೊದಲು. ಈಗ 1,50,000 ಪಾವತಿ ಮಾಡಿದ್ರೆ ಆಯ್ತು. ಅಲ್ಲೇ ಬರೋಬ್ಬರಿ 45,000 ಆದಾಯ ಉಳಿದಿದೆ. ಇನ್ನು ಯಾವುದರಲ್ಲಿ ಏರಿಕೆಯಾಗಿದೆ, ಯಾವುದರಲ್ಲಿ ಕಡಿಮೆಯಾಗಿದೆ ಬೆಲೆ ಅಂತ ನೋಡೋದಾದ್ರೆ, ಏರಿಕೆಯಾಗಿರೋದನ್ನ ನೋಡೋಣ. ಇಲ್ಲಿ ಮಹಿಳೆಯರಿಗಂತೂ ಬಹಳ ಬೇಜಾರಾಗಿರುತ್ತೆ. ಚಿನ್ನದ ಬೆಲೆ ಏರಿಕೆಯಾಗಿದೆ, ವಜ್ರದ ಬೆಲೆ ಏರಿಕೆಯಾಗಿದೆ. ಮಹಿಳಾ ಮಣಿಗಳು ಇದರಿಂದ ಬೇಸರ ಆಗಿದ್ದಾರೆ. ಬೆಳ್ಳಿಯಲ್ಲಿ ಬೆಲೆಯಲ್ಲಿ ಏರಿಕೆಯಾಗಿದೆ, ವಜ್ರದ ಬೆಲೆಯಲ್ಲಿ ಏರಿಕೆಯಾಗಿದೆ, ಹೆಡ್ಫೋನ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಫೋನ್ಗಳನ್ನ ನೋಡಿದ್ರೆ ಇಲ್ಲ. ಸಿಗರೇಟ್ ಬೆಲೆ ಏರಿಕೆಯಾಗಿದೆ. ಇದೊಂದಷ್ಟು ಜನ ಯುವಕರಿಗೆ, ಸಿಗರೇಟ್ ಪ್ರಿಯರಿಗೆ ಬೇಸರವನ್ನ ತಂದಿದೆ. ಎಲೆಕ್ಟ್ರಿಕ್ ಚಿಮಣಿಯ ಬೆಲೆ ಏರಿಕೆ ಆಗಿರುವುದನ್ನ ನಾವು ಇವತ್ತಿನ ಬಜೆಟ್ ನಲ್ಲಿ ನೋಡಬಹುದು. ಆಮದು ರಬ್ಬರ್ನ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ಇಯರ್ಫೋನ್ನ ಬೆಲೆ ಏರಿಕೆಯಾಗಿದೆ, ಹೆಡ್ಫೋನ್ ಬೆಲೆ ಏರಿಕೆಯಾಗಿದೆ, ಬ್ರ್ಯಾಂಡೆಡ್ ಬಟ್ಟೆಗಳ ಬೆಲೆ ಏರಿಕೆಯಾಗಿದೆ, ರೆಡಿಮೇಡ್ ಬಟ್ಟೆಗಳ ಬೆಲೆ ಏರಿಕೆಯಾಗಿದೆ, ಪ್ಲಾಟಿನಂ ಬೆಲೆ ಏರಿಕೆಯಾಗಿದೆ, ಚಿನ್ನಾಭರಣಗಳಂತೂ ಆಲ್ಮೋಸ್ಟ್ ಎಲ್ಲ ಬೆಲೆ ಏರಿಕೆಯಾಗಿದೆ, ಎಕ್ಸ್ರೇ ಬೆಲೆ ಏರಿಕೆಯಾಗಿದೆ, ವೈದ್ಯಕೀಯ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ. ಹಾಗಾದ್ರೆ ಇಳಿಕೆ ಆಗಿರೋದು ಯಾವುದು ಬೆಲೆಯಲ್ಲಿ ಅಂತ ನೋಡೋದಾದ್ರೆ, ಕಡಿಮೆ ಆಗಿರೋದನ್ನು ನೋಡೋದಾದ್ರೆ ಎಲೆಕ್ಟ್ರಿಕ್ ವಾಹನದ ಬೆಲೆ ಕಡಿಮೆಯಾಗಿದೆ. ಇದು ಈಗ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡಲಾಗಿದೆ. ಮೊಬೈಲ್ ಫೋನ್ ಬೆಲೆ ಏರಿಕೆಯಾಗಿದೆ, ಆದ್ರೆ ಹೆಡ್ಫೋನ್ ಸೆಟ್ ಬೆಲೆ ಜಾಸ್ತಿ ಆಗಿದೆ. ಲ್ಯಾಪ್ಟಾಪ್ ಬೆಲೆ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಎಲೆಕ್ಟ್ರಿಕ್ ವಸ್ತುಗಳ ಬೆಲೆಯಲ್ಲೂ ಅನೇಕ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. LED ಟಿವಿಯ ಬೆಲೆ ಕಡಿಮೆಯಾಗಿದೆ. ಅದರ ಜೊತೆಗೆ ಟಿವಿಯ ಪ್ಯಾನೆಲ್ ಕಡಿಮೆ ಆಗಿರೋದನ್ನು ನಾವು ಗಮನಿಸಬಹುದು. ಬೆಲೆಯನ್ನ ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಆಟೋಮೊಬೈಲ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ಇನ್ನು ಜನರ ನಿರೀಕ್ಷೆಗಳು ಏನೇನಾಗಿತ್ತು ಅಂತ ನಾವು ನೋಡೋದಾದ್ರೆ, ಪೆಟ್ರೋಲ್ ಬೆಲೆ ಇಳಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಬಟ್ ಅಲ್ಲಿ ಆಗಿಲ್ಲ. ಪೆಟ್ರೋಲ್ ಡೀಸೆಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು, ಅದು ಕೂಡ ಆಗಿಲ್ಲ. ಅದರ ಜೊತೆಗೆ ಸಾಕಷ್ಟು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ರು. ಇದು ಪ್ರಮುಖವಾದ ಬೇಡಿಕೆಯಾಗಿತ್ತು. ಗ್ಯಾಸ್ ಸಿಲಿಂಡರ್ ದರದಲ್ಲಿ ಈ ಸಲ ಖಂಡಿತ ಕಡಿಮೆಯಾಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಆದ್ರೆ ಇಲ್ಲಿ ಬೆಲೆ ಇಳಿಕೆ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು. ಇನ್ನು ಏನಾದ್ರೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ರು ಸಾಕಷ್ಟು ಜನ, ಲೋನ್ ತೆಗೆದುಕೊಳ್ಳುವವರು. ಅದೂ ಆಗಿಲ್ಲ. ಬ್ಯಾಂಕ್ ಸಾಲದ ಬಡ್ಡಿಯಲ್ಲಿ ಯಾವುದೇ ಇಳಿಕೆ ಆಗಿಲ್ಲ. ದಿನ ಬಳಕೆಯ ವಸ್ತುಗಳ ಬೆಲೆ ಬಗ್ಗೆ ಅಂತೂ ಜನಸಾಮಾನ್ಯರು ಪ್ರತಿದಿನ ಮಾತನಾಡ್ತಾ ಇದ್ರು. ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಬಹುದು, ನಮಗೆ ಆ ರೀತಿಯ ನಿರೀಕ್ಷೆ ಇದೆ ಅಂತ ಹೇಳಿ. ಬಟ್ ಅದೂ ಆಗಿಲ್ಲ. ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಕಡಿಮೆ ಆಗಿಲ್ಲ. ತರಕಾರಿ ಬೇಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಬಹುದು ಅನ್ನೋದನ್ನ ನಿರೀಕ್ಷೆ ಮಾಡಲಾಗಿತ್ತು. ಅಲ್ಲೂ ಏನಾದರೂ ನಿರೀಕ್ಷೆ ಹುಸಿ ಆಯಿತು ಅಂದ್ರೆ ಖಂಡಿತ ಹುಸಿಯಾಗಿದೆ ಅಲ್ಲಿ.
ಇನ್ನು 2023 ಬಜೆಟ್ ಮಂಡನೆ ಆಗಿದೆ. ಆದ್ರೆ ಮೋದಿಯ ಪರಿಕಲ್ಪನೆ ಯಾವ ರೀತಿ ಆಗಿದೆ, ದೂರದೃಷ್ಟಿ ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ ಮೋದಿ 2048ರ ಟಾರ್ಗೆಟ್ ಅನ್ನ ಇಟ್ಟುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. 2048ರ ಒಳಗೆ ಭಾರತ ಟಾಪ್ 5 ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಇರಬೇಕು ಅನ್ನುವಂತಹ ದೂರದೃಷ್ಟಿಯನ್ನ ಇಟ್ಟುಕೊಂಡು ಆ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆ ನಂತರ ಅಂದ್ರೆ 100 ವರ್ಷಕ್ಕೆ ಅಮೃತ ಕಾಲ ಆಗಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿರೋದನ್ನ ನೋಡಬಹುದು. ಮುಂದಿನ 25 ವರ್ಷ ಅಭಿವೃದ್ಧಿಯ ಅಮೃತ ಕಾಲ ಅನ್ನುವ ರೂಪುರೇಷೆಯಲ್ಲಿ ಬಜೆಟ್ ಅನ್ನ ಈ ಸಲ ಸಿದ್ಧಪಡಿಸಲಾಗಿದೆ. ಇವತ್ತಿನ ಬಜೆಟ್ಗೆ ಅಮೃತ ಕಾಲದ ಮೊದಲ ಬಜೆಟ್ ಅನ್ನುವ ನಾಮಕರಣವನ್ನ ಮಾಡಿದ್ದನ್ನು ನಾವಿಲ್ಲಿ ನೋಡಬಹುದು. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡ್ತಾರೆ. ಅಮೃತ ಕಾಲ ಘೋಷಣೆಗೆ ಸಪ್ತ ಸೂತ್ರಗಳನ್ನು ಇದೇ ಸಂದರ್ಭದಲ್ಲಿ ವಿತ್ತ ಸಚಿವೆ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾದ್ರೆ ಅಮೃತ ಕಾಲದ 7 ಸೂತ್ರಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೂತ್ರ 1, ಇಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಒಂದು ಸೂತ್ರವನ್ನ ಸಿದ್ಧಪಡಿಸಲಾಗಿದೆ. ಅದರಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡೋದು, ಆರೋಗ್ಯಕ್ಕೆ ಒತ್ತು ಕೊಡೋದು, ಕೃಷಿಗೆ ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಸಮಗ್ರವಾದ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಆಗತ್ತೆ ಅನ್ನೋದು. ಸೂತ್ರ 2, ಇಲ್ಲಿ ಅಂತಿಮ ಗುರಿ ತಲುಪೋದು. ಯಾವೆಲ್ಲ ಭರವಸೆಗಳನ್ನ ನಾವು ಇಲ್ಲಿವರೆಗೂ ಕೊಡ್ತೀವಿ ಆ ಭರವಸೆಗಳನ್ನ, ಕೊಟ್ಟ ಮಾತನ್ನ ನಾವು ಈಡೇರಿಸೋದು, ಆ ಭರವಸೆಗಳನ್ನ ಸತ್ಯವನ್ನಾಗಿಸೋದು ಅನ್ನುವಂತಹ ಸಿದ್ಧ ಸೂತ್ರವನ್ನ ಮಾಡಲಾಗಿದೆ. 3ನೇ ಸೂತ್ರ ಮೂಲ ಸೌಕರ್ಯ ಮತ್ತು ಹೂಡಿಕೆ. ಯಾವ್ಯಾವುದಕ್ಕೆ ಹೂಡಿಕೆಗಳನ್ನ ಮಾಡಬೇಕು, ಮೂಲ ಸೌಕರ್ಯದ ವಿಚಾರದಲ್ಲಿ ಏನು ಆಗಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಳ್ಳಲಾಗಿದೆ. ರಸ್ತೆಯ ವಿಚಾರ, ಪ್ರವಾಸೋದ್ಯಮದ ವಿಚಾರ, ಕೈಗಾರಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಹೂಡಿಕೆಯನ್ನ ಮಾಡುವಂತಹ ಪ್ರಯತ್ನಗಳು ಯಾವ ರೀತಿಯಾಗಿ ಆಗಬೇಕು ಸೂತ್ರಗಳು ಅನ್ನೋದನ್ನು ಕೂಡ ಇವತ್ತಿನ ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಸೂತ್ರ 4, ಸಾಮರ್ಥ್ಯ ಅನ್ವೇಷಣೆ. ಹೊಸ ಅನ್ವೇಷಕರಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಆ ಅನ್ವೇಷಕರನ್ನ ಹುಡುಕುವಂತಹ ಪ್ರಯತ್ನ, ಅವರಿಗೆ ಉತ್ತೇಜನವನ್ನ ಕೊಡುವಂತಹ ಪ್ರಯತ್ನ, ಉತ್ಸಾಹವನ್ನ ತುಂಬಿ ಇನ್ನಷ್ಟು ಸ್ಫೂರ್ತಿಯನ್ನ ನೀಡಿ ಅನ್ವೇಷಣೆಯನ್ನ ಮಾಡೋದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂತ್ರವನ್ನ ಸಿದ್ಧಪಡಿಸಲಾಗಿದೆ. 5ನೇ ಸೂತ್ರ ಹಸಿರು ಅಭಿವೃದ್ಧಿ. ಈಗಾಗಲೇ ಎಲೆಕ್ಟ್ರಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾನೆ ಇದೆ. ಹಸಿರು ಅಭಿವೃದ್ಧಿ ಆಗಬೇಕು, ಎಲ್ಲ ಕಡೆ ಇಂಗಾಲವನ್ನ ತಗ್ಗಿಸಿ ಹಸಿರು ಕ್ರಾಂತಿಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಸಿರು ಅಭಿವೃದ್ಧಿಯ ಕಡೆಗೆ ದೂರದೃಷ್ಟಿಯನ್ನ ಇಡಲಾಗಿದೆ. ಇನ್ನು ಮತ್ತೊಂದು ಸೂತ್ರವನ್ನ ನಾವು ಗಮನಿಸೋದಾದ್ರೆ ಬಹಳ ಇಂಪಾರ್ಟೆಂಟ್ ಸೂತ್ರ ಇದು, ಯುವ ಶಕ್ತಿ. ಯುವಕರಿಗೆ ಈಗ ಅನೇಕ ವರ್ಷಗಳಿಂದಲೂ ಈ ವಿಚಾರವನ್ನ ಹೇಳ್ಕೊಂಡು ಬರಲಾಗ್ತಾ ಇದೆ. ಅನೇಕ ವರ್ಷಗಳಿಂದ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇರೋದು ಇದೆ, ಏನಂದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಯುವಕರಿಗೆ ಸ್ವ ಉದ್ಯೋಗವನ್ನ ಉತ್ತೇಜನೆ ಮಾಡೋದು, ಅವರೇ ಒಂದು ಸ್ವಂತ ಉದ್ಯಮಗಳನ್ನ ಕಟ್ಟಿಕೊಳ್ಳುವಂತಹ ಪ್ರಯತ್ನ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು ಅಂತ. ಸೂತ್ರ 7, ಹಣಕಾಸು ವಲಯ. ಇಲ್ಲಿ ವಿದೇಶಿ ಆಗಿರ್ಬೋದು, ಖಾಸಗಿ ಬಂಡವಾಳದ ಆಕರ್ಷಣೆಯನ್ನ ಹೊಂದಲಾಗಿದೆ. ಇಲ್ಲಿ ವಿದೇಶಿಯ ಪ್ರಮಾಣದಲ್ಲಿ ಹೆಚ್ಚಾಗಿ ಬಂಡವಾಳವನ್ನ ಹೂಡುವಂತಹ ಒಂದು ಪ್ರಯತ್ನಗಳನ್ನ, ಖಾಸಗಿ ವಲಯಕ್ಕೆ ಇನ್ನಷ್ಟು ಬಂಡವಾಳನ ಹೂಡಿಕೆ ಮಾಡುವಂತಹ ಪ್ರಯತ್ನಗಳು ಆಗೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಇನ್ನು ಮೋದಿ ಸರ್ಕಾರ ಮತ್ತು ಸಾಲದ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ 2023-24ರ ಬಜೆಟ್ನ ಗಾತ್ರ 45.03 ಲಕ್ಷ ಕೋಟಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಬಜೆಟ್ ಗಾತ್ರದಲ್ಲಿ 34% ಸಾಲದ ರೂಪದಲ್ಲಿ ಸಂಗ್ರಹ ಆಗಿರೋದನ್ನು ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ಈ ವರ್ಷ 15.31 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ. ಈಗ ಏನೇನು ಯೋಜನೆಗಳನ್ನ ಹಾಕಲಾಗಿದೆ, ಘೋಷಣೆಗಳನ್ನ ಮಾಡಲಾಗಿದೆ, ಫುಲ್ಫಿಲ್ ಮಾಡೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. 2014ರವರೆಗೂ ಭಾರತದ ಒಟ್ಟು ಸಾಲ ಇದ್ದಿದ್ದು 54.90 ಲಕ್ಷ ಕೋಟಿ. ಆದ್ರೆ ಇನ್ನು ಮುಂದೆ ಏನಾಗಿದೆ, ಇಲ್ಲಿವರೆಗೂ ಏನಾಗಿದೆ ಅನ್ನೋದನ್ನ ನೋಡೋದಾದ್ರೆ ಭಾರತದ ಒಟ್ಟು ಸಾಲ ಈಗ ಇರೋದು ಪ್ರಸ್ತುತ 118 ಲಕ್ಷ ಕೋಟಿ ಇರೋದನ್ನ ನೋಡಬಹುದು. ಈಗ 9 ವರ್ಷಗಳಲ್ಲಿ ದೇಶದ ಸಾಲ 63 ಲಕ್ಷ ಕೋಟಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು.
ಇನ್ನು 45.03 ಲಕ್ಷ ಕೋಟಿ ಎಲ್ಲಿಗೆ ಹೋಗುತ್ತೆ? ಇವತ್ತಿನ ಬಜೆಟ್ನ ಗಾತ್ರ ಇದು ಯಾವ್ಯಾವ ಕ್ಷೇತ್ರಗಳಿಗೆ ಹೋಗುತ್ತೆ ನೋಡೋದಾದ್ರೆ 20 ಲಕ್ಷ ಕೋಟಿ ಹೋಗೋದು ಕೃಷಿ ಸಾಲಕ್ಕೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ರಕ್ಷಣಾ ವಲಯಕ್ಕೆ 5.9 ಲಕ್ಷ ಕೋಟಿ ಈಗಾಗಲೇ ಅದಕ್ಕೆ ಮೀಸಲಿಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹೆದ್ದಾರಿ ರಸ್ತೆ ಸಾರಿಗೆಗೆ 2.70 ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿದೆ. ಇನ್ನು ರೈಲ್ವೆ ಇಲಾಖೆಗೆ 2.41 ಲಕ್ಷ ಕೋಟಿಯನ್ನ ನಿಗದಿಪಡಿಸಲಾಗಿದೆ. ಜೊತೆಗೆ ಆಹಾರ ಮತ್ತು ಪಡಿತರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗ 1 ವರ್ಷದವರೆಗೂ ಕೂಡ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ಯೋಜನೆಗಳನ್ನ ಇವತ್ತಿನ ಬಜೆಟ್ನಲ್ಲಿ ಹೇಳಲಾಗಿದೆ. 2.06 ಲಕ್ಷ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವಾಲಯಕ್ಕೆ 1.96 ಲಕ್ಷ ಕೋಟಿಯನ್ನ ಮೀಸಲಿಟ್ಟಿರುವುದನ್ನ ನಾವು ಇವತ್ತಿನ ಬಜೆಟ್ನಲ್ಲಿ ನೋಡಬಹುದು. ರಾಸಾಯನಿಕ ಮತ್ತು ಗೊಬ್ಬರಕ್ಕೆ ನೋಡೋದಾದ್ರೆ 1.78 ಲಕ್ಷ ಕೋಟಿಯನ್ನ ನಿಗದಿಪಡಿಸಲಾಗಿದೆ. ಗ್ರಾಮೀಣ ಅಭಿವೃದ್ಧಿಗೆ 1.60 ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿದೆ. ಅದನ್ನ ಬಜೆಟ್ನಲ್ಲಿ ಇವತ್ತು ಹೇಳಲಾಗಿದೆ. ಕೃಷಿ ಸಚಿವಾಲಯಕ್ಕೆ 1.25 ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿರುವುದನ್ನ ನಾವಿಲ್ಲಿ ನೋಡಬಹುದು. ದೂರಸಂಪರ್ಕ ಸಚಿವಾಲಯಕ್ಕೆ 1.24 ಲಕ್ಷ ಕೋಟಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಜಲ ಜೀವನ್ ಮಿಷನ್ಗೆ ಇದು ಬಹಳ ಪ್ರಮುಖವಾದ ಯೋಜನೆ. ಇದಕ್ಕೆ 70,000 ಕೋಟಿಯನ್ನ ಮೀಸಲಿಡಲಾಗಿದೆ ಇವತ್ತಿನ ಈ ಬಜೆಟ್ನಲ್ಲಿ. ಪಿಎಂ ಆವಾಸ್ ಯೋಜನೆಗೆ 79,590 ಕೋಟಿಯನ್ನ ಮೀಸಲಿಡಲಾಗಿದೆ. ಏಕಲವ್ಯ ಮಾದರಿ ವಸತಿ ಶಾಲೆಗೆ 5,943 ಕೋಟಿಯನ್ನ ಮೀಸಲಿಡಲಾಗಿದೆ. ಇನ್ನು ಎಲೆಕ್ಟ್ರಿಕ್ ವಾಹನ ಅಭಿವೃದ್ಧಿಯನ್ನ ನೋಡೋದಾದ್ರೆ ಇದಕ್ಕೋಸ್ಕರನೇ ಈ ಬಜೆಟ್ನಲ್ಲಿ 5,172 ಕೋಟಿಯನ್ನ ಮೀಸಲಿಡಲಾಗಿದೆ. ಎಲ್ಲಾ ಕಡೆ ಇಂತಹ ಒಂದು ವಾಹನಗಳ ಬಳಕೆ ಆಗಬೇಕು ಅನ್ನೋದು ಸರ್ಕಾರದ ಕನಸು. ಈಶಾನ್ಯ ರಾಜ್ಯಗಳ ಮೂಲ ಸೌಕರ್ಯಕ್ಕಂತಾನೆ 2,491 ಕೋಟಿಯನ್ನ ನಿಗದಿಪಡಿಸಲಾಗಿದೆ. ಔಷಧ ಉದ್ಯಮಕ್ಕೆ ಬಹಳ ಇಂಪಾರ್ಟೆಂಟ್ ಇದಕ್ಕೆ 1,250 ಕೋಟಿಯನ್ನ ಈಗಾಗಲೇ ಮೀಸಲಿಡಲಾಗಿದೆ. ಇನ್ನು ಹೊಸ ಘೋಷಣೆಗಳು ಏನು ಇವತ್ತಿನ ಬಜೆಟ್ನಲ್ಲಿ ಅಂತ ನಾವು ನೋಡೋದಾದ್ರೆ 157 ಹೊಸ ನರ್ಸಿಂಗ್ ಕಾಲೇಜುಗಳನ್ನು ಆರಂಭ ಮಾಡುವಂತಹ ಘೋಷಣೆಯನ್ನ ಮಾಡಲಾಗಿದೆ. 740 ಏಕಲವ್ಯ ವಸತಿ ಶಾಲೆಗೆ 38,800 ಶಿಕ್ಷಕರು ಸಹಾಯಕ ಸಿಬ್ಬಂದಿಯನ್ನ ನೇಮಕ ಮಾಡುವಂತಹ ಘೋಷಣೆಯನ್ನ ಇವತ್ತಿನ ಬಜೆಟ್ನಲ್ಲಿ ಮಾಡಲಾಗಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನದ ಪ್ರಚಾರ ಮತ್ತು ಮಾರಾಟಕ್ಕೆ ಯುನಿಟಿ ಮಾಲ್ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಘೋಷಣೆಯನ್ನ ಮಾಡಲಾಗಿದೆ. ಯುವಕರ ಕೌಶಲ್ಯ ತರಬೇತಿಗಾಗಿ ಪಿಎಂ ಕೌಶಲ್ ವಿಕಾಸ್ ಯೋಜನೆ 4.0 ಅನ್ನು ಘೋಷಣೆ ಮಾಡಲಾಗಿದೆ. 15 ವರ್ಷ ಹಳೆಯ 9 ಲಕ್ಷ ಸರ್ಕಾರಿ ವಾಹನಗಳು ಗುಜರಿಗೆ ಬರುತ್ತೆ. ಅದು ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಇನ್ನು ಚಾಲೆಂಜ್ ಮೋಡ್ ಹೆಸರಲ್ಲಿ ದೇಶದ 50 ಪ್ರವಾಸಿ ತಾಣಗಳ ಅಭಿವೃದ್ಧಿ ಮಾಡುವಂತಹ ಘೋಷಣೆಯನ್ನು ಮಾಡಲಾಗಿದೆ. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಮಾನವ ಮುಕ್ತ ಮ್ಯಾನ್ ಹೋಲ್ ಇದು ಇಲ್ಲಿವರೆಗೂ ಬಹಳ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೌರ ಕಾರ್ಮಿಕ ಕಲ್ಯಾಣಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮಂತ್ರವನ್ನ ಮಾಡಿದ್ದಾರೆ. ಆ ಮಂತ್ರದ ಪ್ರಕಾರ ಮ್ಯಾನ್ ಹೋಲ್ ಕ್ಲೀನಿಂಗ್ಗೆ ಇನ್ನು ಮುಂದೆ ಯಂತ್ರಗಳ ಬಳಕೆಯನ್ನ ಮಾಡಬೇಕು. ಇಲ್ಲಿವರೆಗೂ ಮಾನವರೇ ಅದನ್ನ ಕ್ಲೀನ್ ಮಾಡ್ತಾ ಇದ್ದಂಥದ್ದು, ಸಾಕಷ್ಟು ಸಾವು ನೋವುಗಳು ಆಗ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಪ್ರತಿ ಬಾರಿ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇತ್ತು. ಈ ಸಲ ಇನ್ನು ಮುಂದೆ ಯಂತ್ರಗಳ ಬಳಕೆ ಮಾಡಬೇಕು ಅನ್ನೋದನ್ನ ಹೇಳಲಾಗಿದೆ. 2022ರ ಡಿಸೆಂಬರ್ ವರೆಗೆ 1,054 ಮಂದಿ ಈ ಮ್ಯಾನ್ ಹೋಲ್ ಕ್ಲೀನ್ ಮಾಡುವಾಗ ಸಾವನ್ನಪ್ಪಿದ್ದಾರೆ. ಸಾವಿನ ಪ್ರಮಾಣವನ್ನು ತಗ್ಗಿಸೋದಕ್ಕೆ ಯಂತ್ರಗಳ ಬಳಕೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇವತ್ತಿನ ಬಜೆಟ್ನಲ್ಲಿ ಹೇಳಲಾಗಿದೆ. ಇವತ್ತಿನ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು, ಕೆಲವೊಂದಷ್ಟು ಫುಲ್ಫಿಲ್ ಆಗಿದೆ, ಆದರೆ ಆರೋಪಗಳು ಅದೇ ರೀತಿಯಾಗಿ ಕೂಡ ಇದೆ. ಹಾಗಾದ್ರೆ ನಾಯಕರು ಏನ್ ಹೇಳಿದ್ದಾರೆ ಇವತ್ತಿನ ಬಜೆಟ್ ಬಗ್ಗೆ ನೋಡೋಣ. ಅಭಿವೃದ್ಧಿಯ ಪೂರಕವಾಗಿದೆ. ಕೃಷಿ ಮತ್ತು ರೈತರಿಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಉದ್ಯೋಗ ಕೊಡೋದಕ್ಕೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿರುವಂಥ ಅನುದಾನವನ್ನು ಕೂಡ ಇಟ್ಟಿದ್ದಾರೆ. ಕೈಗಾರಿಕೆ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ, ರೈಲ್ವೇಸ್ಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿರುವಂಥದ್ದು. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ಒಳಗೊಂಡಿರುವಂಥ ಅಭಿವೃದ್ಧಿ ಆಗುವಂಥದ್ದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಬಜೆಟ್ ಇದೆಯಲ್ಲ ಅತ್ಯಂತ ನಿರಾಶಾದಾಯಕ ಬಜೆಟ್, ಅತ್ಯಂತ ನಿರಾಶಾದಾಯಕ ಬಜೆಟ್. ಈಗಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇದೆಲ್ಲ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು
ಮುಂದಿನ ಚುನಾವಣೆ ನಂತರವೇ ಕಾರ್ಯಕ್ರಮ ಜಾರಿಗೆ ತರಲಿಕ್ಕೆ ಆಗೋದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಜನರನ್ನು ತಾತ್ಕಾಲಿಕವಾಗಿ ಮೆಚ್ಚಿಸಲಿಕ್ಕೆ ಘೋಷಣೆಗಳನ್ನು ಇಡಬಹುದು. ನಾನೇನು ಹೋದ ವರ್ಷದ ಬಜೆಟ್ ಕೊಟ್ಟಿದ್ದೆ, ಇಷ್ಟು ಜನಕ್ಕೆ ಈ ರೀತಿ ತಲುಪಿದೆ ಅಂತೇಳಿ ಇಲ್ಲ. ಅವ್ರು ಕೊಟ್ಟಂತ ಪ್ರಾಮಿಸ್ಗಳು, ಅವರ ಚುನಾವಣಾ ಪ್ರಾಮಿಸ್ ಅದಾರು ನಾನು 4 ವರ್ಷ ಆಗಿದೆ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂತ ಹೇಳಬೇಕಾಯ್ತು. ಅದು ಯಾವುದು ತಂದಿಲ್ಲ. ಯಾವ ರಾಜ್ಯಕ್ಕೂ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಅನುದಾನ ಸಿಕ್ಕಿಲ್ಲ. ಆದರೆ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಘೋಷಣೆ ಮಾಡಿದ್ದು ರಾಜಕೀಯ ತಿರುವನ್ನ ಪಡಿತಾ ಇದೆ. In the drought-prone central regions of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಕೇಂದ್ರ ಬಜೆಟ್ನಲ್ಲಿ ಯಾವ ರಾಜ್ಯಕ್ಕೂ ಪ್ರತ್ಯೇಕವಾಗಿ ಹಣ ನೀಡಿಲ್ಲ. ಆದರೆ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕ ಹಣ ನಿಗದಿ ಮಾಡಿದ್ದಾರೆ. ಮೊದಲು ಏನಿದು ಭದ್ರಾ ಯೋಜನೆ ಅಂತ ನೋಡೋಣ. ತುಂಗಾ ಡ್ಯಾಂನಿಂದ 17.4 ಟಿಎಂಸಿ, ಭದ್ರಾ ಡ್ಯಾಂನಿಂದ 12.5 ಟಿಎಂಸಿ, ವಿವಿ ಸಾಗರ ಜಲಾಶಯಕ್ಕೂ 2.5 ಟಿಎಂಸಿ ನೀರು ಪೂರೈಸುವ ಯೋಜನೆ ಇದು. ಈ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರನ್ನ ಮಧ್ಯ ಕರ್ನಾಟಕದ ಜನರಿಗೆ ಪೂರೈಸಲಾಗುತ್ತದೆ. ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ದಾವಣಗೆರೆಗೆ ಲಾಭ ಸಿಗಲಿದೆ. ಈ 4 ಜಿಲ್ಲೆಯ 5.57 ಲಕ್ಷ ಎಕರೆಗೆ ಹನಿ ನೀರಾವರಿಗೆ ಅನುಕೂಲ ಆಗಲಿದೆ. 4 ಜಿಲ್ಲೆಯ 2.25 ಲಕ್ಷ ಹೆಕ್ಟರ್ಗೆ ಸಂಪೂರ್ಣ ನೀರಾವರಿ ಸೌಲಭ್ಯ ಸಿಗಲಿದೆ. 367 ಎಕರೆಗೆ 50ರಷ್ಟು ನೀರು ತುಂಬಿಸಲಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಇದು. 2023ರಲ್ಲಿ ರಾಜ್ಯ ಸರ್ಕಾರ 2,000 ಕೋಟಿ ಮೀಸಲಿಟ್ಟಿತ್ತು. 2008ರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಚಾಲನೆ ಸಿಕ್ತು. 2015ರಲ್ಲಿ ಯೋಜನೆ ವೆಚ್ಚ 12,340 ಕೋಟಿಗೆ ಏರಿಕೆಯಾಯಿತು. 2022ಕ್ಕೆ 21,000 ಕೋಟಿಗೆ ಏರಿಕೆಯಾಯಿತು. ಈವರೆಗೆ 4,866 ಕೋಟಿ ಖರ್ಚಾಗಿದ್ರೂ ಕೆಲಸ ಆಗಿಲ್ಲ. ಈಗ ಕೇಂದ್ರ ಬಜೆಟ್ನಲ್ಲೇ 5,300 ಕೋಟಿ ನಿಗದಿ ಆಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದೆ. ಆದ್ರೆ ಚುನಾವಣೆ ಗೆಲ್ಲೋಕೆ ಬಿಜೆಪಿಯವರು ಘೋಷಣೆ ಮಾಡಿದ್ದಾರಷ್ಟೇ, ಹಣ ರಿಲೀಸ್ ಮಾಡಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಅಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಪ್ರಥಮ ಕೇಂದ್ರ ಸರ್ಕಾರ. ಇದು ರಾಷ್ಟ್ರೀಯ ಯೋಜನೆ, ಪ್ರಥಮ ಯೋಜನೆ. ಮಧ್ಯ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು, ವರವನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ತಮಾಷೆ ಪೆಟ್ಟಿಗೆ ಅಂತ ಬರ್ತಿತ್ತು. ಬಾಂಬೆ ನೋಡಿ, ಡೆಲ್ಲಿ ನೋಡಿ, ಬೆಂಗಳೂರು ನೋಡಿ, ಕಲ್ಕತ್ತಾ ನೋಡಿ ಅಂತ ತೋರಿಸೋರು. ನಾವು ಹಿಂಗೆ ನೋಡ್ತಾ ಇರುವಾಗಲೇ ಬಡ್ದು ಬಿಡೋಣ, ಹೊಟ್ಟೆ ಹೋಗೋದು. ಅವು 1 ರೂಪಾಯಿನೂ ಖರ್ಚಾಗಿಲ್ಲ. ಈ ತರ ಇವ್ರು ಮಾಡಿರ್ತಕ್ಕಂಥದ್ದು ಇದೊಂದು ದೊಡ್ಡ ಆರ್ಥಿಕ ನೆರವು ಆಯ್ತು. ಬಹುಶಃ ದೇಶದ ಇತಿಹಾಸದಲ್ಲೇನೆ ಯಾವ ರಾಜ್ಯಕ್ಕೂ ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ, ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟಿಲ್ಲ. ಹೇಳಿ, ಯಾಕೆ ಮೇಕೆದಾಟು ಯೋಜನೆ ಯಾಕೆ ಹಣ ಇವತ್ತರೂ 1 ರೂಪಾಯಿ ಖರ್ಚು ಮಾಡಿ ಆಯ್ತು. 1,000 ಕೋಟಿ ಇಟ್ರಿ, ಬಹಳ ಸಂತೋಷ. 10,000 ಕೋಟಿ ಆಗ್ಬೋದು. ನಾವು ಮಾಡಿದಾಗ 5,000 ಕೋಟಿ ಇತ್ತು, ಈಗ 10,000 ಕೋಟಿ ಆಗ್ಬೋದು. ಯಾಕೆ ಅದನ್ನ ಅನೌನ್ಸ್ ಮಾಡಿ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿ, ತಪ್ಪೇನಿದೆ? ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಒಂದು ಕಂಪ್ಲೀಷನ್ಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತದ್ದು ಕರ್ನಾಟಕಕ್ಕೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಿರುವಂತದ್ದು. ಅನುದಾನ ಒದಗಿಸಿ ಕೆಲಸಗಳನ್ನ ತ್ವರಿತವಾಗಿ ಪೂರ್ತಿಗೊಳಿಸುವುದು ಮುಖ್ಯ ಉದ್ದೇಶ. ಈ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಇಲಾಖೆಗಳು ಸಜ್ಜಾಗಿವೆ. ಅನುದಾನದ ಕೊರತೆಯಿಂದ ಈಗ ಸ್ವಲ್ಪ ಕುಂಠಿತವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಿಕ್ಕಿರುವ ಗೌರವ ಮಧ್ಯ ಕರ್ನಾಟಕ ಜನರ ಮತ ಸೆಳೆಯೋ ಪ್ರಯತ್ನನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯೋಜನೆಯನ್ನ ಕೇಂದ್ರದ ಯೋಜನೆಯನ್ನಾಗಿ ಪರಿಗಣಿಸಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಡಿ ಮ್ಯಾಟ್ರು ಯಾಕೋ ಮುಗಿಯೋ ಲಕ್ಷಣನೇ ಕಾಣ್ತಿಲ್ಲ. ಸಿಬಿಐಗೆ ಕೊಡಿ ಅಂತ ಪಾಪ ರಮೇಶ್ ಜಾರಕಿಹೊಳಿ ಸಿಎಂ ಬೆನ್ನತ್ತಿದ್ದಾರೆ. ಮುಖ್ಯಮಂತ್ರಿಗಳು ಆಯ್ತು ನೋಡೋಣ ಅಂತಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಸಿಬಿಐಗೆ ಕೊಡಿ, ನಾನ್ ತನಿಖೆಗೆ ರೆಡಿ ಅಂತ ಸವಾಲೆಸೆದಿದ್ದಾರೆ.
ಡಿ.ಕೆ. ಶಿವಕುಮಾರ್ ಮಾಡಿದ ಸಿಡಿ ಷಡ್ಯಂತ್ರ. ಫ್ರಸ್ಟ್ರೇಷನ್ ಆಗಿದ್ದಾರೆ. ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗ ಕಾರಣ ಡಿ.ಕೆ. ಶಿವಕುಮಾರ್ ಕಂಪ್ನಿ ಹಾಸ್ಪಿಟಲ್ ತೋರಿಸ್ಬೇಕು. ನಾ CBI ತನಿಖೆ ಮಾಡಿಸೋದ ಅಥವಾ ಡಿ.ಕೆ. ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಯಾರ್ದು ಆಡಿಯೋನೋ ಯಾವ ಆಸ್ತಿನೋ ಎಲ್ಲ ಮಡಿಕೊಳ್ಳಿ. ರಮೇಶ್ ಸಿಡಿ ಬಾಂಬ್ಗೆಲ್ಲ ಹೆದರಲ್ಲ. ಆರೋಪಕ್ಕೆಲ್ಲ ಡಿಕೆಶಿ ಖಡಕ್ ತಿರುಗೇಟು. ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಸಿಡಿ ಶೂರ, 100 ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋ ವ್ಯಕ್ತಿ 40 ಕೋಟಿ ಸಿಡಿಗಂತಾನೆ ಖರ್ಚು ಮಾಡಿದ್ದಾನೆ, ಜೈಲಿಗೆ ಕಳಿಸದೆ ಬಿಡಲ್ಲ ಅಂದಿದ್ರು ರಮೇಶ್ ಜಾರಕಿಹೊಳಿ. ಸಿಬಿಐಗೆ ಕೊಡ್ತೀನಿ ಅಂದಿದ್ರು. ಆದ್ರಿವತ್ತು ಡಿಕೆ ಶಿವಕುಮಾರ್ ಎಲ್ಲದಕ್ಕೂ ತಿರುಗೇಟು ಕೊಟ್ರು. ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜ ಮಾಡಿ ಡಿ.ಕೆ. ಶಿವಕುಮಾರ್ ಮಾಡಿದ ಸಿಡಿ ಷಡ್ಯಂತ್ರ. ಮಂತ್ರಿ ಆಗ್ಬೇಕಾಗೋದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಎಲ್ಲ ಬಹಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗೆ 110 ಸೀಟ್ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. IAS ಅಧಿಕಾರಿ ಇರ್ಬೋದು, ದೊಡ್ಡ ಮಾತ್ರ ಉನ್ನತ ಹುದ್ದೆ ಅಂತ ಅಧಿಕಾರಿಗಳಿರ್ಬೇಕು, ರಾಜಕಾರಣಿಗಳೆಲ್ಲ ಸಿಕ್ಕೊಂಡು ಕೂತಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನನಗೆ ಅವ್ರ ಮಾತುಕತೆ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನಿಸ್ತದೆ. ಐ ಫೀಲ್ ಸಾರಿ ಫಾರ್ ಇಟ್. ಸಿಡಿ ವಿಚಾರವಾಗಿ ನಾನು ಡಾಕ್ಯುಮೆಂಟ್ಸ್ ಬಿಡುದಿಲ್ಲ. ನನಗೆ 120 ಗಂಟೆ ನಂತರ ಎವಿಡೆನ್ಸ್ ಅದು CBI ಮತ್ತು CBI ಮುಂದೆ ಕೊಡ್ತೀನಿ. ನಾನು CBI ತನಿಖೆ ಹೇಳ್ತೀನಿ, ಅದು ಕೊಡ್ತೀನಿ. ನಾನು 2-3 ಸಲ ದಿಲ್ಲಿ ಹೋಗ್ತೀನಿ. ನಾ CBI ತನಿಖೆ ಮಾಡಿಸೋದ ಅಥವಾ ಡಿ.ಕೆ. ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ಕಾಮೆಂಟ್ ಮಾಡುವುದಿಲ್ಲ, ಅವಶ್ಯಕತೆ ಇಲ್ಲ. ರಮೇಶ್ ಜಾರಕಿಹೊಳಿಯ ಯಾವ ಮಾತಿಗೂ ಡಿಕೆ ಶಿವಕುಮಾರ್ ತಲೆ ಕೆಡಿಸಿಕೊಂಡಿಲ್ಲ. ಐ ಆಮ್ ರೆಡಿ ಟು ಫೇಸ್ ಅಂತ ಸವಾಲ್ ಹಾಕಿದ್ದಾರೆ. ಹಾಗಂತ ರಮೇಶ್ ಜಾರಕಿಹೊಳಿನೂ ಸುಮ್ಮನೆ ಕೂತಿಲ್ಲ. ಸಿಡಿ ಹಿಡಿದು ಡಿಕೆಶಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಸಿಬಿಐಗೆ ವಹಿಸಿ ಅಂತ ಸಿಎಂ ಬೆನ್ನು ಬಿದ್ದ ರಮೇಶ್ ನಿನ್ನೆ ಸಿಎಂ ಬೆನ್ನತ್ತಿದ್ರು, ಉತ್ತರ ಸಿಕ್ಕಿರ್ಲಿಲ್ಲ. ಇವತ್ತು ಸಿಎಂ ಬೊಮ್ಮಾಯಿಗೆ ಬೆನ್ನು ಬಿದ್ದು ಸಿಬಿಐಗೆ ಕೊಡಿ ಅಂತ ಗೋಗರೆದ್ರು. ಆದ್ರೆ ಸಿಎಂರಿಂದ ನಾಳೆ ಬನ್ನಿ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಮಾತಾಡೋಕ್ಕಾಗಿಲ್ಲ. ಇದ್ರು ನಿಜ, ಅದು ಬೇರೆ ಬೇರೆ ಫಂಕ್ಷನ್ ಅಲ್ಲಿ ನಾನು ಆ ವಿಚಾರ ಮಾತಾಡೋಕ್ಕಾಗಿಲ್ಲ. ಆಮೇಲೆ ಬರ್ತೀನಿ ಅಂತ. ಇನ್ನು ಸಿಡಿ ವಿಚಾರದಲ್ಲಿ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಹತ್ರ ಮಾತಾಡ್ತೀನಿ, ಅವರು ಓಕೆ ಅಂದ್ರೆ ಸಿಬಿಐಗೆ ಕೊಡ್ತೀನಿ ಅಂತಿದ್ದಾರೆ. ಈಶ್ವರಪ್ಪ ಡಿಕೆಶಿ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಅಂತ ಬಾಂಬ್ ಹಾಕಿದ್ರು. ಸಿಬಿಐ ಕೊಡೋದ್ರ ಬಗ್ಗೆ ಜಾರಕಿಹೊಳಿ ಕೇಸನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನ ಡಿಸಿಷನ್ ತಗೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಷಯ ಇದೆ. ನೋಡಬೇಕು, ಯಾರು ತೇಜವಾದೆ ಮಾಡಬಾರ್ದು. ಕಾನೂನು ಕೈಗೆ ಎತ್ಕೊಂಡು ಯಾರಾದರೂ ಬೋಗಸ್ಸು ಇದನ್ನ ಯಾವ್ದಾದ್ರು ಮಾಡಿದ್ದಿದ್ರೆ ಪೊಲೀಸರು ಖಂಡಿತವಾಗೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಉಳಿದೆಲ್ಲ ಪ್ರತಿ ವಿಚಾರಕ್ಕೂ ಕೂಡ ಧಟ್ ಅಂತ ಅವತ್ತು 5 ನಿಮಿಷಕ್ಕೆ ರಿಯಾಕ್ಷನ್ ಕೊಡೋದು. ಇದ್ರಲ್ಲಿ ನಮ್ ತಪ್ಪಿಲ್ಲ, ಬಿಜೆಪಿ ಸುಳ್ಳು ಹೇಳ್ತಿದ್ದಾರೆ ಅಂತ. ಈ ನಿಮಿಷದ ತನಕನೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಗ್ಗೆ ಹೇಳಿದಾರ? ಯಾಕೆ ಹೇಳಿಲ್ಲ? ಅವ್ರು ಹೇಳಿದ್ದ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಬಾಯಿ ಮುಚ್ಚಿದ್ದಾರೆ, ಇದ್ರ ಬಾಯಿ ಬಿಡಬೇಡಿ ಅಂತ. ಇದು ಬಾಯಿ ಮುಚ್ಚಕ್ ಬಹಳ ದಿನ ಸಾಧ್ಯನೇ ಇಲ್ಲ. ಡಿಕೆ ಶಿವಕುಮಾರ್ ಬಿಜೆಪಿಯವರ ಚಾಲೆಂಜ್ಗೆ ಪ್ರತಿ ಸವಾಲ್ ಹಾಕಿದ್ದಾರೆ. ತನಿಖೆಗೆ ಕೊಡ್ಲಿ ಅಂತ ಅವರೇ ಹೇಳ್ತಿದ್ದು, ಈಗ ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಸನದ ಟಿಕೆಟ್ ಮಹಾಯುದ್ಧದ ಮಧ್ಯೆ ಮಾಜಿ ಸಿಎಂ ಎಚ್ಡಿಕೆ ನೇತೃತ್ವದ ಪಂಚರತ್ನ ಯಾತ್ರೆಯ 2ನೇ ಹಂತ ಮುಕ್ತಾಯಗೊಂಡಿದೆ. ಈ ಮಧ್ಯೆ ತವರಲ್ಲಿ ಕುಟುಂಬ ಸದಸ್ಯರು ಸಖತ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಿರ್ಣಯ ತಗೊಂಡಿದ್ದಾರೆ. ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಹಾಸನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ಜಂಗಿ ಕುಸ್ತಿ ಮಧ್ಯೆ ಎಚ್ಡಿಕೆ ಯಾತ್ರೆ. ಕಲ್ಯಾಣ ಕರ್ನಾಟಕ ಪಂಚರತ್ನ ಯಾತ್ರೆಗೆ ತೆರೆ. ಹಾಸನದಲ್ಲಿ ಟಿಕೆಟ್ ರಾಜಕೀಯ ತಾರಕಕ್ಕೇರಿ ಬಳಿಕ ಸೈಲೆಂಟ್ ಆಗಿದೆ.
ಈ ಮಧ್ಯೆ ಕುಟುಂಬ ಸದಸ್ಯರ ಜಟಾಪಟಿಗೆ ತಲೆ ಕೆಡಿಸಿಕೊಳ್ಳದ ಎಚ್ಡಿಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಂಚರತ್ನ ಯಾತ್ರೆ ನಡೆಸ್ತಾ ಇದ್ರು. ಬೀದರ್ನಿಂದ ಶುರುವಾದ ಯಾತ್ರೆ ಕಲಬುರಗಿ, ರಾಯಚೂರು, ಕೊಪ್ಪಳ ಬಳಿಕ ದಾವಣಗೆರೆ ತಲುಪಿತ್ತು. ಎಚ್ಡಿಕೆ ಹೋದ ಕಡೆಯಲ್ಲೆಲ್ಲ ಭಾರೀ ಜನಸ್ಪಂದನೆಯೂ ವ್ಯಕ್ತವಾಗಿತ್ತು. ಈಗ ಯಾತ್ರೆ ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದಲ್ಲಿ ಅಂತ್ಯವಾಗಿದೆ. ಫೆಬ್ರವರಿ 8ರಿಂದ ಮತ್ತೊಂದು ಹಂತದ ಯಾತ್ರೆ ಆರಂಭವಾಗಲಿದೆ. ಪಂಚರತ್ನ ರಥಯಾತ್ರೆಯ ಈಗಿನ ಈ ಒಂದು ಹಂತ ಇವತ್ತಿಗೆ ಪೂರ್ಣಗೊಳ್ತಾ ಇದೆ. ಮತ್ತೆ ಮುಂದಿನ ಹಂತವನ್ನು 8ನೇ ತಾರೀಕಿನಿಂದ ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕೊನೆಯ ಹಂತ ಹಾಸನ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಸಮಾರೋಪವನ್ನು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಸನದಲ್ಲಿ ಗರಿಗೆದರಿದ ರಾಜಕೀಯ. ಟಿಕೆಟ್ ಆಕಾಂಕ್ಷಿಗಳು ಫುಲ್ ಆಕ್ಟಿವ್. ಇತ್ತ ತೀವ್ರ ವಾಕ್ಸಮರ ತಿಕ್ಕಾಟದ ಬಳಿಕ ಎಚ್ಡಿ ರೇವಣ್ಣ ಅವರ ಮಧ್ಯಪ್ರವೇಶದಿಂದ ಹಾಸನ ಟಿಕೆಟ್ ಅಭ್ಯರ್ಥಿ ವಿಚಾರ ತಣ್ಣಗಾಗಿತ್ತು. ಈ ಮಧ್ಯೆ ಸೈಲೆಂಟ್ ಆಗಿಯೇ ಇದ್ದ ಜೆಡಿಎಸ್ನ ಮತ್ತೋರ್ವ ಟಿಕೆಟ್ ಆಕಾಂಕ್ಷಿ ಎಚ್ಪಿ ಸ್ವರೂಪ್ ದಿಢೀರ್ ಅಂತ ಅಖಾಡಕ್ಕಿಳಿದಿದ್ದಾರೆ. ಹಾಸನ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಮುಖಂಡರುಗಳ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ಇವರ ನಡೆ ನೋಡಿದ್ರೆ ಟಿಕೆಟ್ ಬಗ್ಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಯಾ ಅನ್ನೋ ಅನುಮಾನ ಹುಟ್ಟಿದೆ. ಪಕ್ಷದ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ತಾವು ಸಹಕಾರ ಮಾಡಬೇಕು. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಭವಾನಿ ರೇವಣ್ಣ ಕೂಡ ಆಕ್ಟಿವ್ ಆಗಿದ್ದಾರೆ. ಜನವರಿ 28ರಂದು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇತ್ತ ಅರಸೀಕೆರೆ ಕ್ಷೇತ್ರದಲ್ಲಿ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮಿಂಚಿನ ಸಂಚಾರ ನಡೆಸಿರುವುದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏನಪ್ಪ, ಎಲ್ಲರಿಗೂ ಒಂದೇ ಉದ್ದೇಶ, JDSನ ಮತ್ತೆ ಅಧಿಕಾರಕ್ಕೆ ತರಬೇಕು. ಈ ಪ್ರಾದೇಶಿಕ ಪಕ್ಷದ ಮತ್ತು ರೇವಣ್ಣ ಸಾಹೇಬರು ಏನಿವತ್ತು ಇಷ್ಟು ವರ್ಷಗಳಿಂದ ಇಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದುಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಅಭಿವೃದ್ಧಿಯನ್ನು ಒಂದು ಒಂದೇ ಮಂತ್ರ ಇಟ್ಕೊಂಡು ಅದನ್ನು ಅವ್ರಿಗೆ ಶಕ್ತಿ ತುಂಬಿಸಬೇಕು. ಈ ಮಧ್ಯೆ ಪಂಚರತ್ನ ಯಾತ್ರೆಯಿಂದ ಅಲ್ಪ ಗ್ಯಾಪ್ ಪಡೆದುಕೊಂಡಿರೋ ಕುಮಾರಸ್ವಾಮಿ ನಾಳೆಯಿಂದ ಟಿಕೆಟ್ ತಿಕ್ಕಾಟ ಶಮನದ ಅಖಾಡಕ್ಕಿಳಿಯೋ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದಲ್ಲಿ ಪತ್ನಿ ಮಕ್ಕಳ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾನೆ ಇಲ್ಲೊಬ್ಬ ಭೂಪ. ಹೆಂಡತಿ ಮಕ್ಕಳ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ್ದ ಫಕೀರಪ್ಪ ಅನ್ನುವಾತ ತಾನು ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆಸ್ಪತ್ರೆಗೆ ದಾಖಲಾಗಿದ್ದ 8 ವರ್ಷದ ಶ್ರಾವಣಿ ಅನ್ನುವ ಮಗು ಕೂಡ ಸಾವನ್ನಪ್ಪಿದೆ. ಹೀಗಾಗಿ ಸಾವಿನ ಸಂಖ್ಯೆ 4ಕ್ಕೇರಿದೆ. ಫಕೀರಪ್ಪ ಪತ್ನಿ ಮುದುಕವ್ವಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಸಾವು ಯಾವ ಕಾರಣಕ್ಕೆ ನಡೆದಿದೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಘಟನೆ ನಡೆದ ನಂತರ ಮಲಗಿದ ಕೋಣೆಯಲ್ಲಿ ಗಾಯಾಳುಗಳಿದ್ದ ಮಾಹಿತಿ ಸಿಕ್ಕಿದೆ. ಯಾವ ಕಾರಣಕ್ಕೆ ಹೀಗಾಗಿದೆ ಅನ್ನೋದು ತನಿಖೆ ಆಗಬೇಕಾಗಿದೆ ಅಂದಿದ್ದಾರೆ ಧಾರವಾಡ ಎಸ್ಪಿ ಲೋಕೇಶ್. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.